ಈ ಎಲ್ಲ ನೆಲೆಯಲ್ಲೇ ಇವತ್ತು ರಾಜಕಾರಣಿಗಳು ಇದನ್ನು ಸ್ವಲ್ಪ ಏನಪ್ಪ ಗೊಂದಲ ನಡೆಸ್ತಾ ಇದ್ದಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ಗೊಂದಲಕ್ಕೆ ಪರಿಹಾರವನ್ನು ಇವತ್ತು ಹುಡುಕಬೇಕಾಗಿದ್ದು ಎಲ್ಲರದ್ದು ಕರ್ತವ್ಯ ಆಗ್ಯದ. ಅದರಲ್ಲೂ ಕನೇರಿ ಶ್ರೀ ಅವರು ಭಾಳ ಜಾಗೃತಿಯಿಂದ ಮಾತಾಡಬೇಕಾಗಿದೆ. ಯಾಕಂದ್ರೆ ಅವ್ರ ಮಾತು ಇನ್ನಷ್ಟು ದೂರ ಮಾಡಬಾರ್ದು ಲಿಂಗಾಯತ ಮತ್ತು ವೀರಶೈವರನ್ನು ಹತ್ತಿರಕ್ಕೆ ತರುವಂಥ ಪ್ರಯತ್ನ ಮಾಡಬೇಕಾಗ್ಯದ. ಆಯ್ತಪ್ಪ ಅವ್ರ ನಂಬಿಕೆ ಬಸವಣ್ಣಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಅವರು ಬಸವಣ್ಣ ಆರಾಧಿಸ್ರಿ, ನೀವಿದ್ದಂಥವರು ವೀರಶೈವರು ಲಿಂಗವನ್ನು ಆರಾಧಿಸ್ರಿ, ನೀವು ನಿಮ್ಮ ಮಾಡಿರಿ, ಎರಡು ಕೂಡ ಹೋಗೋಣ ಅನ್ನುವಂಥ ಒಂದು ದೊಡ್ಡ ಮನಸ್ಸನ್ನು ಮಾಡ್ಕೊಂಡು ಹೋಗಿದ್ರೆ ಭಾಳ ಚಲೋ ಚೆನ್ನಾಗಿತ್ತೇನೋ ಅಂತೇಳಿ. ಆದರೆ ಇಲ್ಲ, ಬಸವಣ್ಣವ್ರನ್ನ ಆರಾಧ್ಯ ದೈವ ತಿಳಿಯುವುದೇ ಇಲ್ಲ ಅನ್ನುವಂಥ ಒಂದು ವಿಚಾರ ಮಟ್ಟಕ್ಕೆ ಬಂದಾಗ ಸಹಜವಾಗಿ ಲಿಂಗಾಯತರೆಲ್ಲ ಬಸವಣ್ಣ ನಮ್ಮ ಆರಾಧ್ಯ ದೈವಪ್ಪ ಅವರ ಫೈನಲ್ಲ, ಅವ್ರಿಗೆ ಮತ್ತೊಬ್ಬರಿಲ್ಲ ಅನ್ನೋರಿಗೆ ಸಹಜವಾಗಿ ಬಿರುಕು ಮುಡ್ತಾ ಹೋಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆ ಬಿರುಕು ಇವತ್ತು ಸ್ಪಷ್ಟವಾಗಿ ಕಾಣಲಿಕ್ಕತ್ತದ. ಆ ಬಿರುಕಿನಲ್ಲೇ ಆ ಒಡೆದಂಥ ಒಡಕ ಒಂದು ವಿಷಯದಲ್ಲೇ ಮತ್ತಷ್ಟು ಕನೇರಿ ಶ್ರೀ ಅವರು ಅಲ್ಲೇ ಒಂದು ಸಣ್ಣದಾಗೆ ಪೆಟ್ರೋಲು ಎಣ್ಣೆ ಹಾಕಿ ಇನ್ನಷ್ಟು ದುರ್ಯೋಗ ಮಾಡಿಬಿಡ್ತಾ ಇದ್ದಾರೆ, ಮತ್ತಷ್ಟು ಒಡೆದು ಹೋಗಂಗೆ ಮಾಡ್ತಾಯಿದ್ದಾರೆ. ಇದು ಯಾವಾಗ ನಿಲ್ಲುವುದು ಅಂತ ಮುಷ್ಟಿ ನಿಲ್ಲಕ್ಕಿಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಒಟ್ಟಾರೆಯಾಗಿ ಈ ವಿಷಯವನ್ನು ಯಾಕಿಲ್ಲ ಮಾತಾಡ್ತಾ ಇದ್ದೀವಪ್ಪ ಅಂತಂದ್ರೆ ಲಿಂಗಾಯತ ಇದು ಧರ್ಮ ಅಂತ ಏನು ವಾದ ಮಾಡ್ತಾ ಇದ್ದಾರೆ. ಅವ್ರ ವಾದಕ್ಕೆ ನಮ್ಮ ಯತ್ನಾಳರಂಥವ್ರು ಹೇಳ್ತಾರೆ, ಅದು ನಮ್ಮ ಕನೇರಿ ಶ್ರೀ ಅವ್ರು ಹೇಳ್ತಾರೆ, ನಿಮ್ಮ ಧರ್ಮ ಅಲ್ಲಪ್ಪ, ಒಂದು ಧರ್ಮದ ಭಾಗ ಅಷ್ಟೇ, ನೀವು ಒಂದು ಜಾತಿ, ಅವರು ನಿಮ್ಮಲ್ಲೂ ಜಾತಿಗಳಿದ್ದಾವೆ ಅನ್ನೋಂಥ ಮಾತು ಮಾತಾಡ್ತಾರೆ. ಹೌದು, ಇದ್ದಾವೆ, ಸುಳ್ಳಿನಲ್ಲ. ಜಾತಿಗಳಿಲ್ಲದಂಥ ಈ ದೇಶದೊಳಗೆ ಧರ್ಮ ಇಲ್ಲೇನೋ ಅನ್ನೋಷ್ಟು ಮಟ್ಟಿಗೆ ಅದ. ಅದು ಹಿಂದೂ ಧರ್ಮ ಅನ್ರಿ ಅಥವಾ ಲಿಂಗಾಯತ ಧರ್ಮ ಅನ್ರಿ, ಇನ್ನುಳಿದ ಯಾವುದ್ರಲ್ಲಿ ಇವನ್ ಬೌದ್ಧರಲ್ಲಿ ಸದ್ಯ ಹೇಳೋದು ಹೀನಯಾನ ಮಹಾಯಾನ ಅಂತೇಳಿ. ಅಂದ್ರೆ ಒಟ್ಟು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಇದೆ, ಹಂಗೇನೋ ಅನ್ನೋಂಗಿದ್ದಾರೆ. ಆದರೆ ಇವೆಲ್ಲರೂ ಹೇಳೋದ್ರಲ್ಲೇ ಒಂದಿಷ್ಟು ಸಾರ್ವಜನಿಕವಾಗಿ ಸತ್ಯಗಳು ಇದ್ದಾವೆ. ಬಸವಣ್ಣನ ಒಪ್ಪುವಂಥವ್ರು ನಮ್ಮದೇ ಧರ್ಮ ಮಾಡ್ಕೊಂಡಿದ್ದೆಪ್ಪ ನಾವು